ನಾಮದ ಸ್ತೋತ್ರ. ಆದಿಕಾಂಡ 12ನೇ ಅಧ್ಯಾಯ. ವಾಗ್ದಾನ ಮಾಡಿರುವಂಥ ದೇವರು ನಂಬಿಗಸ್ತನಾದ ದೇವರು, ವಾಗ್ದಾನ ನೆರವೇರಿಸುವಂಥ ದೇವರಾಗಿದ್ದಾರೆ. ದೇವರ ಅಬ್ರಹಾಮ ನೀನು ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೀನಿ, ನಿನ್ನ ಸಂತಾನವನ್ನು ಅತ್ಯಧಿಕವಾಗಿ ಹೆಚ್ಚಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನಿನಗೆ ಧನ ನಿಧಿಯಾಗಿ ನೀನು ಮಾಡುವೆನೆಂಬುದಾಗಿ ಹೇಳಿ ಕರ್ತನೇ ಸ್ತೋತ್ರ. ದೇವಜನರೇ, ಈ ಒಂದು ವಾಕ್ಯ ಭಾಗದಲ್ಲಿ ಸ್ತೋತ್ರ, ದೇವರ ನಂಬಿಗಸ್ತನಾದಂಥ ದೇವರು ನಾವು ನಂಬಬೇಕು. ಅಬ್ರಹಾಮ ದೇವರು ನಂಬಿದನು, ಸ್ವದೇಶವನ್ನು ತಂದೆ ತಾಯಿಗಳನ್ನು ಎಲ್ಲರನ್ನು ಬಿಟ್ಟು ದೇವರು ಯಾವ ದೇಶಕ್ಕೆ ಹೋಗಿದ್ರು ಅಂತ ಹೇಳಿದೆ, ಯಾವುದು ಗೊತ್ತಿಲ್ಲದ ದೇಶಕ್ಕೆ ತಾನು ಹೇಳಿದ ಪ್ರಕಾರ ಹೊರಟು ಹೋದನು. ದೇವರು ಆತನನ್ನು ಅಬ್ರಹಾಮನನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಅನೇಕ ಪಶುಗಳನ್ನು, ಆಸ್ತಿ ಅಂತಸ್ತನ್ನು, ಅನೇಕವನ್ನು ಕುರಿ ದನಗಳನ್ನು ಹೆಚ್ಚಿಸಿ ಅದನ್ನು ಅಭಿವೃದ್ಧಿಪಡಿಸಿದನು, ಆಶೀರ್ವದಿಸಿದನು. ಅದೇ ರೀತಿಯಾಗಿ ಮತ್ತೆ ಸ್ತೋತ್ರ, ಒಂದಾನೊಂದು ದಿನ ಅಬ್ರಹಾಮನಿಗೆ ದೇವರು ಕಾಣಿಸಿಕೊಂಡು, ಅಬ್ರಹಾಮ ನೀನು ಭಯಪಡಬೇಡ, ನಿನಗೆ ನಾನು ಗುರಾಣಿಯಾಗಿದ್ದೀನಿ, ನೀನು ನನ್ನ ಸನ್ನಿಧಿಯಲ್ಲಿ ದೋಷವಿಲ್ಲದವನಾಗಿರು, ನಿನ್ನ ಸಂತಾನವನ್ನು ಹೆಚ್ಚಿಸುವನೆಂಬುದು ಹೇಳಿದ್ದಾನೆ. ಆದರೆ ಅಬ್ರಹಾಮನಂತಾನೆ, ಅಬ್ರಹಾಮು ದೇವರೇ ಸ್ತೋತ್ರಪ್ಪ, ದೇವರೇ ಯೆಹೋವನೇ, ನೀನು ನನಗೆ ಏನು ಕೊಟ್ಟರೇನು ಕೊಟ್ಟ ಸಂತಾನ ಇಲ್ಲದವನಾಗಿ ನಾನು ಹೋಗ್ತಾ ಇದ್ದೀನಲ್ಲ, ಅದರಿಂದಾಗಿ ನನ್ನ ಸಂತಾನ ಇಲ್ಲ ಎಂದು ಅದು ಗುಣಗುಟ್ಟದಾಗಿದ್ದಕ್ಕೆ ದೇವರು ನೋಡಿ ನೀನು ಭಯಪಡಬೇಡ ಇದಂತ ಆತನ ಕೈ ಹಿಡಿದು ಮನೆಯಿಂದ ಹೊರಗೆ ತಂದು ಆಕಾಶ ಕಡೆ ನೋಡು, ನಿನ್ನ ಸಂತತಿಯನ್ನು ಇದು ಆಕಾಶ ನಕ್ಷತ್ರಗಳ ಹಾಗೆ ನಾನು ಆಶೀರ್ವದಿಸುವೆನು, ನಿನ್ನ ಕೈಯಲ್ಲಿ ಆಯ್ದು ಲೆಕ್ಕಿಸುವುದಾದರೆ ನಕ್ಷತ್ರಗಳು ಲೆಕ್ಕಿಸು, ಭೂಮಿಯಲ್ಲಿರುವಂಥ ಇಸುಬನಂತೆ ನಿನ್ನ ಸಂತಾನವನ್ನು ಆಶೀರ್ವದಿಸುವೆನು, ನೀನು ಪ್ರಖ್ಯಾತಿಗೆ ತರುವೆನೆಂಬುದಾಗಿ ಹೇಳುತ್ತಾನೆ ದೇವರು. ಅದೇ ರೀತಿಯಾಗಿ ದೇವರ ಸ್ತೋತ್ರ, ಆ ರೀತಿಯಾಗಿ ದೇವರ ಅಬ್ರಹಾಮನನ್ನು ಆಶೀರ್ವದಿಸಾಗಿ ಸಿದ್ಧನಾಗಿದ್ದ. ಅಬ್ರಹಾಮನನ್ನು ದೇವರನ್ನು ನಂಬಿದನು. ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ಅನೇಕ ಸಮಸ್ಯೆಗಳು, ಕಷ್ಟಗಳು ದೇವಜನ ಇದು ಇರಬೇಕು ನಮಗೆ, ಆದರೆ ಕೊರತೆಗಳು, ಸಮಸ್ಯೆಗಳು, ವ್ಯಾಧಿ ಬಾಧೆಗಳು, ಅನೇಕ ಕಷ್ಟಗಳು, ನಷ್ಟಗಳನ್ನು ನೀನು ಹೋರಾಡ್ತಿದ್ರೇನು, ಚಿಂತೆ ಪಡ್ತಾ ಇದ್ರೇನೋ ಚಿಂತೆ ಮಾಡಬೇಡ. ದೇವರು ನಿನ್ನೆ ಇವತ್ತು ಒಂದೇ ರೀತಿಯಾಗಿದ್ದಾನೆ. ಅಬ್ರಹಾಮನನ್ನು ಆಶೀರ್ವದಿಸುವಂಥ ದೇವರು ತಪ್ಪದೇ ನಿಮ್ಮ ಕಷ್ಟಗಳು, ಸಮಸ್ಯೆಗಳು ದೇವರು ಆಶೀರ್ವದಿಸುತ್ತಾನೆ. ಚಿಂತೆ ಮಾಡಬೇಡ. ದೇವರ ಸನ್ನಿಧಿಗೆ ಬಂದು ಮೊಣಕಾಲೂರಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡು. ದೇವರು ತಪ್ಪದೆ ನಿನ್ನ ಮೊರೆಯನ್ನು ಕೇಳಿ ನಿನಗೆ ಆಶೀರ್ವದಿಸುವ. ನೀ ಕೊರತೆಗಳು, ನಿನ್ನ ಕಷ್ಟಗಳು, ನಿನ್ನ ಸಾಲಬಾಧೆಗಳು, ನಿನ್ನ ವಿರೋಧಗಳು ಎಲ್ಲ ತೆಗೆದುಹಾಕಿ ದೇವರು ಆಶೀರ್ವಾದಕರವಾಗಿ ನಿನ್ನನ್ನು ಮಾರ್ಪಾಟು ಮಾಡುವನು. ದೇವರನ್ನು ನಂಬು, ದೇವರು ಆಶೀರ್ವಾದ ಮಾಡ್ತಾನೆ. ಪ್ರೇರಿ ಅಬ್ರಹಾಮ ದೇವನಿಗೆ ನಂಬಿದನು. ದೇವರ ಸ್ತೋತ್ರ. ತೆಗೆದ ಸಮಯದಲ್ಲಿ ದೇವರು ಅಬ್ರಹಾಮನಿಗೆ ಒಂದು ಮಗುವನ್ನು ಕೊಟ್ಟಿದ್ದಾನೆ, ಬರೋ ವರ್ಷದನ್ನು ಕೊಡ್ತಾನೆ ಅಂತ ಹೇಳಿದ. ಅದೇ ರೀತಿಯಾಗಿ ಇಸಾಕನೆಂಬ ಮಗನನ್ನು ಕೊಟ್ಟಿದ್ದಾನೆ. ಪ್ರೇರಿ ವಾಗ್ದಾನ ಮಾಡುವಂಥ ದೇವರು ನಂಬಿಗಸ್ತನಾದ ದೇವರು. ಪ್ರಿಯರಿ, ನಿನ್ನ ಕಷ್ಟಗಳು, ಸಮಸ್ಯೆಗಳು ಕಾದು ದೇವರು ಪ್ರಾರ್ಥನೆ ಕಾದಿದ್ರಿ ತಪ್ಪದೇ ಒಂದಾನೊಂದು ದಿವಸ ನಿನಗೆ ಆಶೀರ್ವಾದಕರಾಗಿ ಮಾಡುವನು. ಪ್ರಿಯರೇ ಸ್ತೋತ್ರ. ಅದು ಚಿಂತೆ ಮಾಡಬೇಡ, ನೀನು ಕುಂದಿ ಹೋಗಬೇಡ, ದೇವರನ್ನು ನಂಬು. ಅದೇ ರೀತಿಯಾಗಿ ದೇವರು ನಿನ್ನೆ ಇವತ್ತು ಒಂದೇ ರೀತಿಯಾಗಿ ಇದ್ದಾನೆ. ಸ್ತೋತ್ರ. ಅದಕ್ಕೆ ದೇವರು ವಾಗ್ದಾನ ಮಾಡುವಂಥ ದೇವರು ನಿಮ್ಮನ್ನು, ನಮ್ಮನ್ನು, ಎಲ್ಲರನ್ನು ಕೂಡ ಅಬ್ರಹಾಮನು ಆಶೀರ್ವದಿಸಿ ಸಂತಾನವನ್ನು ಕೊಟ್ಟು ಸ್ತೋತ್ರ. ಆತನ ಸಂತಾನ ಮೂಲಕವಾಗಿ ಪ್ರಪಂಚದಲ್ಲೆಲ್ಲ ಕಡೆ ಅಬ್ರಹಾಮ ಸಂತಾನ ಎಂಬುದಾಗಿ ಆತನ ಸಂತಾನ ಆಶೀರ್ವದಿಸಿದ್ದೇವೆ, ಉನ್ನತಿಗೆ ತಂದಂಥ ದೇವರು. ಇವತ್ತು ನನ್ನ ಕಷ್ಟಗಳು, ನಿನ್ನ ಕಷ್ಟಗಳು, ದೇವರಿನ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ದೇವರು ಆತನು ಪ್ರಾರ್ಥನೆ ಮಾಡೋದಕ್ಕೆ, ಅವರ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ನಂಬು, ಕಾದಿರು, ಪ್ರಾರ್ಥನೆ ಮಾಡು, ದೇವರು ಅದ್ಭುತ ಮಾಡ್ತಾನೆ. ದೇವರು ಸ್ತೋತ್ರ. ದೇವರು ನಂಬಿಗಸ್ತನಾದ ದೇವರು, ವಾಗ್ದಾನ ಮಾಡಿರುವಂಥ ದೇವರು ಆ ವಾಗ್ದಾನ ತಪ್ಪದೇ ನೆರವೇರಿಸ್ತಾನೆ. ದೇವರ ಪರಿಶುದ್ಧ ನಾಮಿಗೆ ಸ್ತೋತ್ರ. ದೇವ ಸ್ತೋತ್ರ. ಆಮೇನ್.